ಏನ್ ಮಾವನವರು ಇಷ್ಟು ದೂರ? ನಮಸ್ಕಾರ. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಸೂರ್ಯ, ನೀನು ಇನ್ಮೇಲೆ ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ. ಕ್ಯಾಬಿನ್ ಬಂದು ನಿಂದೇನಿದೆಯೋ ಅದನ್ನ ಸೆಟಲ್ ಮಾಡ್ಕೊಂಡು ಹೋಗ್ತಾ ಇರು. ಯಾಕೆ ಅಂತ ಕೇಳ್ಬೋದಾ? ಸಾವುಕಾರು 1 to ಡಬಲ್ ರೇಟ್ ಕೊಟ್ಟು ಈ ಗ್ಯಾರೇಜ್ ನ ಪರ್ಚೇಸ್ ಮಾಡಿದ್ದಾರೆ. ಏನ್ ಸೌಕಾರ, ಕೆಲಸದಿಂದೇನೋ ಈಸಿಯಾಗಿ ಕಿತ್ತಾಕ್ಬಿಟ್ಟೆ, ಆದ್ರೆ ನಿನ್ ಮಗಳ ಮನ್ಸಿಂದ ಹೇಗ್ ಕಿತ್ತಾಕ್ತೀಯ? ಬ್ಲಡ್ಡಿ. ಆಹಾ. ಈ ಸಣ್ಣ ಜನ ಎಲ್ಲ ಸಣ್ಣದಾಗೆ ಯೋಚನೆ ಮಾಡ್ತಾರಪ್ಪ. ಲೇ ದಡ್ಡ, ನಾವು ನಿನ್ನ ಕೆಲಸದಿಂದ ಬಿಡಿಸಿದ್ದು ನೀನ್ ಈ ಜಾಗಕ್ಕೆ ಯಜಮಾನ ಆಗ್ಲಿ ಅಂತ. ನೋಡಪ್ಪ, ಈ ಪೇಪರ್ಗಳು ನೋಡು. ಇದ್ರ ಮೇಲೆ ಇನ್ನೊಂದು ಸೈನ್ ಬಿದ್ರೆ ಸಾಕು, 2 ಕೋಟಿ ಬೆಲೆ ಬಾಳೋ ಈ ಗ್ಯಾರೇಜ್ಗೆ ನೀನೇ ಯಜಮಾನ. ಕೇಳಿಸ್ಕೊಂಡ್ಯಾ? ನಮ್ದು ಒಂದೇ ಒಂದು ಷರತ್ತು. ಈ ಫೈಲಲ್ಲಿ ಸೈನ್ ಮಾಡಿ ಕ್ಷಣದಿಂದ ನನ್ ಮಗಳು ಲಕ್ಷ್ಮಿನ ಕಣ್ಣೆತ್ತು ನೋಡಬಾರ್ದು. ಓಕೆ? ಅಷ್ಟೇ. ತಗೋ 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 ತಗೋ. ಸೈನ್ ಮಾಡು ಅಲ್ಲಿ. ಮಾಡಿ ಮಾಡಿ. ಏನ್ ಮಾಡ್ತಿದ್ಯಾ ಸೂರ್ಯ? ಬಾಯ್ಲಿ. ಈ ಆಸ್ತಿಗಾಸೆ ಬಿದ್ದೆ ತಾನೆ ನಾವು ಅವರಿಬ್ಬರ ಜೊತೆ ಪ್ರೀತಿ ನಾಟಕ ಆಡಿದ್ದು. ಈಗ ಅದೃಷ್ಟ ಮನೆ ಬಾಗ್ಲಿಗೆ ಹುಡ್ಕೊಂಡ್ ಬಂದಿದೆ. ಇದನ್ ಯಾರಾದ್ರೂ ಬದಿತಾರಾ? ನನ್ ಮಾತ್ ಕೇಳು, ಸೈನ್ ಮಾಡು. ಓಕೆ 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 ಓಕೆ. ನೀನ್ ಹೇಳಿದ್ಮೇಲೆ ಮಾಡ್ದೆ ಇರ್ತೀನಾ? ಪೆನ್ ಕೊಡಿಲಿ. ಪೆನ್ ಕೊಡಿ. ಕೊಟ್ಟೆ ಕೊಟ್ಟೆ ಕೊಟ್ಟೆ. ತಗೋಮ್ಮ. ಸೈನ್. ಓಕೆ ಸರ್. ಏ ಹುಡುಗಿ, ಈಗ ನೀನು ನನ್ನ ಮಗನ್ ಬಿಟ್ಕೊಡಕ್ಕೆ ಎಷ್ಟು ಬೆಲೆ ಕೇಳ್ತೀಯ ಕೇಳು. 1 ಕಪ್ ಟೀ. ಟೀನಾ? ಹಾ, ನೀವು ನಾನ್ ನನ್ ಕೈಯಾರೆ ಮಾಡ್ಕೊಡೋ ಒಂದೇ 1 ಕಪ್ ಟೀ ಕೊಡಿದ್ರೆ ಸಾಕು. ನಾವು ಬಡವ್ರ ಕೈಲಿ 1 ತೊಟ್ಟು ನೀರು ಕುಡಿಯಲ್ಲ, ಅಂತದ್ರಲ್ಲಿ ಟೀಗೋದೆ. ರೇ ಸ್ವಾಮಿ, ಯಾರನ್ ಬಡವರು ಅಂತಿದ್ದೀರಾ? ನಾವೂನು 2 ಕೋಟಿ ಬೆಲೆ ಬಾಳೋ ಗ್ಯಾರೇಜ್ ಇಟ್ಟಿದೀವಿ. ಅಂದ್ರೆ ನಾವು ನೀವು 1 and the same ಮೀನ್ಸ್ ಕೋಟ್ಯಾಧಿಪತಿಗಳು. ಒಂದ್ ಟೀ ಕುಡ್ದೋಬೋದಲ್ಲ? ಆಗಿದಾಗ್ಲಿ ಕುಡ್ದೇ ಬಿಡ್ತೀವಿ. ಹೋಗಿ ತಗೋನಿ. ನಡೀತೀನಿ, ಟೀ ಮಾಡ್ಕೊಂಬರೋಣ. ಓಕೆ. ಏನ್ ಯಜಮಾನ್ರೆ, 2 ಕೋಟಿ ಬೆಲೆ ಬಾಳೋ ಟೀನಾ ಹಾಗೆ ಚೆಲ್ಲಕ್ಕಾಗುತ್ತಾ? ಕೊಡಿಲ್ ಸಿಂಧು, ಆ 2 ಕೋಟಿ ಬೆಲೆ ಬಾಳೋ ಟೀ ಹೇಗಿರುತ್ತೆ ಅಂತ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಮಾಮೂಲಿ ತರನೇ ಇದೆಪ್ಪ, ಏನು ಚೇಂಜೇ ಇಲ್ಲ. ಏನ್ ದಣಿಗಳೇ, 2 ಕೋಟಿ ಬರೀ 1 ಟೀ ರುಚಿನ ಬದಲಾಯಿಸೋಕ್ ಸಾಧ್ಯ ಇಲ್ಲ ಅಂತಂದ್ಮೇಲೆ ಇನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ನಿರ್ಧಾರನ ಬದಲಾಯಿಸಕ್ಕಾಗತ್ತಾ? ಏನ್ ನಾಚಿಕೆಟ್ ಜನನಪ್ಪ. ಬೇರೆಯವ್ರಾಗಿದ್ದಿದ್ರೆ ಇಂಥ ಅವಮಾನ ತಡ್ಕೊಳಕಾಗ್ದೆ ಕೆರೆನೋ ಬಾವಿನೋ ನೋಡ್ಕೊಂಡಿರೋರು. ಸಾಯಂತ ಕರ್ಮ ನಮ್ಗೇನೆ ಬಂದಿರೋದು. ಈಗ ಸಾಯ್ಬೇಕಾಗಿರೋದು ನೀವಿಬ್ರು, ಅದು ಬೀದಿ ನಾಯಿ ಸಾವು. ಕೋದಂಡ, ಪಿಸ್ತಾ, ಕಾಡು, ಬರೋ ಬರೋ ಇಲ್ಲಿ. ಚಮಡ ಚಮಡ ಸುಧಾಕ್ಬಿಡ್ರೋ. ಸಿಂಧು,
ಇದು ಬರೀ ಹೂವಲ್ಲ, ಪ್ರೀತಿಯ ಪ್ರತಿರೂಪ. ಡ್ಯಾಡ್, ಇವಳು ನಮ್ಮ ಮನೆ ಬೆಳಗೋ ನಂದಾದೀಪ. ಏಯ್ ಮುಚ್ಚಬಾಯ್, ಈ ದರಿದ್ರದವಳು 7 ಜನ್ಮಕ್ಕೂ ನಮ್ಮ ಮನೆ ಸೊಸೆಗಕ್ಕೆ ಸಾಧ್ಯನೇ ಇಲ್ಲ. ಡ್ಯಾಡಿ, ಅದಕ್ಕೆ ಯಾಕೆ 7 ಜನ್ಮ ಕಾಯ್ಬೇಕು? ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾವಿಬ್ರು ನಾಳೆನೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾ ಇದೀವಿ. ಲೇ ದಡ್ಡ, ಇದೇನ್ ಗೊತ್ತೇನೋ? ಆಸ್ತಿ ಪತ್ರ ಅಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್. ಇದ್ರ ಮೇಲೆ ನಿಂದು ಲಕ್ಷ್ಮಿದು ಇಬ್ಬರದು ಸಿಗ್ನೇಚರ್ ಆಲ್ರೆಡಿ ತಗೊಂಡಾಗಿದೆ. ನೋಡೋ, ಕಣ್ಣು ಬಿಟ್ಟು ನೋಡೋ, ಇಲ್ಲಿ ನಿನ್ ಸಿಗ್ನೇಚರ್ ಹಾಕಿರೋದ್ರಿಂದ ಕಾನೂನಿನ ಪ್ರಕಾರ ನೀನು ಲಕ್ಷ್ಮಿ ಗಂಡ ಹೆಂಡ್ತಿ. ಇನ್ನು ಇವಳ ಜೊತೆ ಮದುವೆ, ಅದು ರಿಜಿಸ್ಟರ್ ಆಫೀಸಲ್ಲಿ. ಅಷ್ಟೇ ಯಾಕೆ, ಚರ್ಚು ಮಸೀದಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆಯಲ್ಲ. ಈ ಸರ್ಟಿಫಿಕೇಟ್ ಬರೀ ಪೇಪರ್ ಅಲ್ಲ, ನಿಮ್ ಪ್ರೀತಿಯ ಚಿತೆ. ಈ ಚಿತೆಯಲ್ಲಿ ನಿಮ್ಮ ಆಸೆ ಕನಸಿಲ್ಲ ಸುಟ್ಟು ಬೂದಿ ಆಗ್ಬಿಡತ್ತೆ. ಏನಾಯ್ತು? ಅಯ್ಯೋ, ಏನಾಯ್ತು? ಆಸು, ಏ ಆಸು. ಅಯ್ಯೋ. ನಿಮ್ಮ ಆಸೆ ಪ್ರಕಾರ ಪ್ರೀತಿ ಪ್ರೇಮ ಚಿತೆ ಏನೋ ಉಡ್ತೋಯ್ತು ಡ್ಯಾಡ್. ಈಗ ಅಸ್ತಿನ್ ಎಲ್ ಬಿಡ್ತೀರಾ? ತುಂಗೆಲೋ ಅಥವಾ ಕಾವೇರಿಲೋ? ತುಂಗೆ ಕಾವೇರಿ ಬರೀ ನದಿಗಳು ಕಂಡ್ರು. ನೀವು ಸರ್ಸ ಆಡ್ತಿರೋದು ಸಮುದ್ರ ಜೊತೆಗೆ. ಒಂದು ಸರ್ತಿ ಸಮುದ್ರ ಉಕ್ಕುತು ಅಂತಂದ್ರೆ ನಿಮ್ಮ ಪ್ರೀತಿ ಅಲೆಯಲ್ಲಿ ಕೊಚ್ಕೊಂಡೋಗುತ್ತೆ, ದಿಕ್ಕಾಪಾಲಾಗುತ್ತೆ, ಸರ್ವನಾಶ ಆಗ್ಬಿಡ್ತೀರಾ. ನೀರಿಂದ ಮುಳುಗ್ಸೋಕಾಗಲ್ಲ, ಬೆಂಕಿಯಿಂದ ಉರ್ಸೋಕಾಗಲ್ಲ. ಬೀಸ್ಕೊಂಬರೋ ಈ ಗಾಳಿನ ಯಾರಿಂದಾನೂ ತಡೆಯಕ್ಕಾಗಲ್ಲ. ಯಾವತ್ತೂ ಅಳ್ಸಕ್ಕಾಗದೇ ಇರೋ ಈ ಶಕ್ತಿನ ಪ್ರೀತಿ ಅಂತಾರೆ. ಪ್ರೀತಿನ ಅಳ್ಸೋಕೆ ಅಂತಾನೆ ಬರೋ ದಡ್ರು ಈ ಪ್ರಪಂಚದಿಂದನೇ ನಾಪತ್ತೆ ಆಗೋಗ್ತಾರೆ. ಕಡೆ ಗೆಲ್ಲೋದು ನಿಮ್ ಸ್ನೇಹನ, ನಮ್ ಪ್ರೀತಿನ ನೋಡೇ ಬಿಡೋಣ.